ಮಾರ್ಕೆಟ್‌ನಲ್ಲಿ ಸಾಕಷ್ಟು ಚರ್ಚೆ ಮತ್ತು ಹವಾ ಮಾಡುತ್ತಿದ್ದ ಪುಸ್ತಕ ಎಂದು ಜೋಗಿ ಅವರ ಐ ಹೇಟ್ ಮೈ ವೈಫ್ ಪುಸ್ತಕವನ್ನು ಓದಲು ಕೈಗೆತ್ತಿಕೊಂಡೆ. ಮದುವೆ ಮತ್ತು ದಾಂಪತ್ಯದ ಬಗ್ಗೆ ನೇರವಾಗಿ ಮಾತನಾಡುವ ಪ್ರಯತ್ನ ಮಾಡುತ್ತದೆ. ಟೈಟಲ್ ನೋಡಿದಾಗ ಇದು ಕೇವಲ ಗಂಡ ಹೆಂಡತಿ ನಡುವಿನ ದ್ವೇಷದ ಕಥೆ ಇರಬಹುದು ಎಂದು ಅನಿಸುತ್ತದೆ. ಆದರೆ ಓದುತ್ತಾ ಹೋದಂತೆ ಇಲ್ಲಿ ದ್ವೇಷ ವ್ಯಕ್ತಿಯ ಮೇಲಲ್ಲ, ಮದುವೆಯ ನಂತರ ಸಂಬಂಧಗಳೊಳಗೆ ನಿಧಾನವಾಗಿ ಹುಟ್ಟುವ ಒತ್ತಡ, ನಿರೀಕ್ಷೆಗಳು ಮತ್ತು ವ್ಯಕ್ತಿತ್ವ ಕಳೆದುಕೊಳ್ಳುವ ಭಾವನೆಗಳ ಮೇಲೆ ಅನ್ನೋದು ಅರ್ಥವಾಗುತ್ತದೆ. ಪುಸ್ತಕದಲ್ಲಿ ಬಂದಿರುವ ಕೆಲವು ವಿಚಾರಗಳು ನಿಜವಾಗಿಯೂ ಗಮನ ಸೆಳೆಯುತ್ತವೆ. ಮದುವೆಯಾದ ನಂತರ ಬಹಳಷ್ಟು ಜನ ತಮ್ಮ ಹವ್ಯಾಸ, ಸ್ವಂತಿಕೆ, ಏಕಾಂತ ಮತ್ತು ಇಷ್ಟಗಳನ್ನು ಬದಿಗೊತ್ತಿ ಒಳ್ಳೆಯ ಗಂಡ ಅಥವಾ ಒಳ್ಳೆಯ ಹೆಂಡತಿ ಆಗಲು ಪ್ರಯತ್ನಿಸುತ್ತಾರೆ ಎನ್ನುವುದು ಒಂದು ಯೋಚನೆಗೆ ದೂಡುತ್ತದೆ. ಕಂಪ್ಯಾಟಿಬಿಲಿಟಿ ಅಂದರೆ ಒಂದೇ ತರ ಇರುವುದಲ್ಲ, ಬೇರೆ ಬೇರೆ ವ್ಯಕ್ತಿಗಳು ಒಂದೇ ಬದುಕಿನಲ್ಲಿ ಜಾಗ ಮಾಡಿಕೊಳ್ಳುವುದು ಅನ್ನೋ ವಿಚಾರವನ್ನು ಈ ಪುಸ್ತಕ ತಿಳಿಸುತ್ತದೆ. ಕೆಲವು ಸಾಲುಗಳು ಮತ್ತು ಉದಾಹರಣೆಗಳು ನಮ್ಮ ಜೀವನದ ಅನುಭವಗಳನ್ನೇ ನೆನಪಿಸುತ್ತವೆ. ಓದುಗರಿಗೆ ಕೆಲವೊಮ್ಮೆ ಇದನ್ನು ನಾನು ಆಲೋಚಿಸಿದ್ದೆ ಅನಿಸುವಷ್ಟು ರಿಲೇಟಬಲ್ ಆಗಿ ಕಾಣಿಸುತ್ತದೆ. ಇದೇ ಪುಸ್ತಕದ ಮುಖ್ಯ ಶಕ್ತಿ. ಆದರೆ ಪುಸ್ತಕ ಮುಗಿಸಿದ ನಂತರ ಒಂದು ಚಿಕ್ಕ ನಿರಾಶೆ ಉಳಿಯುತ್ತದೆ. ವಿಷಯ ತುಂಬಾ ಆಳವಿದ್ದರೂ ಇದನ್ನು ಇನ್ನಷ್ಟು ಗಾಢವಾಗಿ ಬರೆಯಬಹುದಿತ್ತೇನೋ ಅನಿಸುತ್ತದೆ. ಹಲವಾರು ವಿಚಾರಗಳು ಸ್ಪರ್ಶಿಸಿ ಹೋಗುತ್ತವೆ, ಆದರೆ ಅವುಗಳ ಒಳಗೆ ಸಂಪೂರ್ಣವಾಗಿ ಕರೆದೊಯ್ಯುವುದಿಲ್ಲ. ಇನ್ನಷ್ಟು ಅನುಭವಗಳು, ಭಾವನಾತ್ಮಕ ಗಂಭೀರತೆ ಮತ್ತು ಸಂಬಂಧಗಳ ಒಳಜಗತ್ತನ್ನು ತೆರೆದಿಟ್ಟಿದ್ದರೆ ಪುಸ್ತಕದ ಪರಿಣಾಮ ಇನ್ನೂ ಹೆಚ್ಚು ಆಗುತ್ತಿತ್ತೇನೋ ಅನಿಸುತ್ತದೆ. ಒಟ್ಟಿನಲ್ಲಿ ಇದು ಸರಳವಾಗಿ ಓದಿಸಿಕೊಳ್ಳುವ, ಯೋಚನೆ ಹುಟ್ಟಿಸುವ ಪುಸ್ತಕ. ಮದುವೆಯ ಬಗ್ಗೆ ಸಾಮಾನ್ಯ ಚಿಂತನೆಗಳನ್ನು ಓದಲು ಇಷ್ಟಪಡುವವರಿಗೆ ಇಷ್ಟವಾಗಬಹುದು, ಆದರೆ ತುಂಬಾ ಆಳವಾದ ಮನೋವೈಜ್ಞಾನಿಕ ಅಥವಾ ಭಾವನಾತ್ಮಕ ಅನ್ವೇಷಣೆ ನಿರೀಕ್ಷಿಸುವವರಿಗೆ ಇನ್ನೂ ಏನೋ ಬೇಕಿತ್ತು ಅನಿಸುವ ಸಾಧ್ಯತೆ ಇದೆ.